ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಡ್ಬಡ್ ಐಸ್ ಕ್ರೀಮ್ ಇಂತಲೂ ರುಚಿಯಾಗಿರುತ್ತೆ. ನಾನು ಮಾಡಿದ ಈ ಹೋಮ್ ಮೇಡ್ ಗಡ್ಬಡ್. ಹೌದು ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಸಾಬೂದನ್ನು ತೊಗೊಂಡಿದ್ದೀನಿ. ಸ್ಮಾಲ್ ಸಾಬೂದಾನ ಒಂದು ಚಿಕ್ಕ ಕಪ್ಪಲ್ಲಿ ನಾನು ತೊಗೊಂಡಿದ್ದೀನಿ. ಅಂದರೆ ಒಂದು 80 ಗ್ರಾಮ್ ಅಷ್ಟು ಸಾಬೂದಾನ ಇದೆ. ಇದು 80 ಗ್ರಾಮ್ ಅಷ್ಟು. ಇದನ್ನು ನೋಡಿ ಈ ರೀತಿಯಾಗಿ ಇರುತ್ತೆ. ಇದು ನೆನೆಸ್ಬೇಕು ಅಂತ ಏನಿಲ್ಲ, ಇದು ಬೇಗ ಕೂಡ ಆಗುತ್ತೆ. ಸೊ ಎಷ್ಟು ಸಾಬೂದಾನ ತೊಗೊಂಡಿರ್ತೀವೋ ಅಷ್ಟೇ ರೈಸ್ ವರ್ಮೆಸೆಲ್ಲಿ ಅಂದರೆ ಅಕ್ಕಿ ಶಾವಿಗೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ತೊಗೊಂಡಿದ್ದೀನಿ. ಈಗ ಇಲ್ಲಿ ಏನಂದರೆ ಸಾಬೂದಾನ ಇದನ್ನು ನಾನು ಒಂದೆರಡು ಟೈಮ್ ತೊಳೆದು ಇಲ್ಲಿ ಸೈಡಲ್ಲಿ ಇಟ್ಕೊಳ್ತೀನಿ. ಹೇಳಿದ್ನಲ್ಲ, ಇದು ಬೇಗ ಆಗುತ್ತೆ ಅಂತ. ಸ್ವಲ್ಪ ಒಂದು ತೊಳ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ. ನೀರು ಹಾಕ್ಕೊಂಡು 2 ಟೈಮ್ ತೊಳೆದು ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಈ ಸಾಬೂದಾನ ಈ ನಮ್ಮ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ತಂಪು ಕೂಡ ಕೊಡುತ್ತೆ. ಹಾಗಾಗಿ ಇದನ್ನು ಬಳಸಿ. ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ತುಪ್ಪ ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಇದರಲ್ಲಿ ನಾನು ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಟಿರ್ತೀನಿ. ಇದನ್ನು ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಯೂಸ್ ಮಾಡ್ತೀನಿ ಅಂತ. ಸೊ ಈಗ ಫ್ರೈ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಶಾವಿಗೆ ಮತ್ತು ಈ ಸಾಬೂದಾನ ತೊಳೆದಿಟ್ಟಿರೋಂತಹ ಸಾಬೂದಾನ ಇದನ್ನು ಹಾಕ್ಕೊಂಡು ಇದು ಒಂದು 30 ಸೆಕೆಂಡು ತುಪ್ಪದಲ್ಲಿ ಹುರ್ಕೊಂಡು ನಂತರ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋಬೇಕಾಗತ್ತೆ. ಸೊ ಹಾಲೇ ಹಾಕ್ತಾಯಿದ್ದೀನಿ, ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಬೇಕಂದರೆ ನೀವು 50-50 ಹಾಲು ಸ್ವಲ್ಪ ನೀರು ಸ್ವಲ್ಪ ಕೂಡ ಹಾಕ್ಕೋಬೋದು. ಹಾಲು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಲೀಟ್ರಿಗಿಂತ ಜಾಸ್ತಿನೇ ಆಗ್ಬೋದು ಅಥವಾ ಕಮ್ಮಿ ಕೂಡ ಆಗ್ಬೋದು. ಕಮ್ಮಿ ಅಂತೂ ಆಗೋಲ್ಲ, ಜಾಸ್ತಿನೇ ಆಗುತ್ತೆ. ಸೊ ಈಗ ಹಾಲು ಅಂದರೆ ಒಂದು ಕುದಿ ಬಂದಾಗ ಇಲ್ಲಿ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ತಾಯಿಲ್ಲ, ಯಾಕಂದರೆ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಷ್ಟೇ. 1-2 ಕುದಿ ಬಂದ ನಂತರ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಏಲಕ್ಕಿ 4-5 ಏಲಕ್ಕಿ ಹಾಕ್ಕೊಂಡು ನಂತರ ಈ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಇದು ಈಗ ರೆಡಿ ಆಯಿತು. ಇದನ್ನು ನಾನು ಈಗ ಸೈಡಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಸ್ವಲ್ಪ ಚಿಲ್ಡ್ ಆಗಬೇಕು. ಸೊ ಹಾಗಾಗಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದೀನಿ. ಈಗ ಇಲ್ಲಿ ಒಂದು ಆ್ಯಪಲ್ ಅಂದರೆ ಸೇಬು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿದ್ದೀನಿ. ಹಾಗೆ ಬಾಳೆಹಣ್ಣು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಮ್ಯಾಂಗೋ ಮಾವಿನ ಹಣ್ಣನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಗ್ಲಾಸಲ್ಲಿ ಏನು ಆ್ಯಪಲ್ ಹಾಕ್ಕೊಂಡಿದ್ದೀನಿ, ಫಸ್ಟು ಸೇಬು ಹಣ್ಣು, ಆಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೂಟಿ ಫ್ರೂಟಿ ಹಾಕ್ಕೊಂಡು ಬಂದ ನಂತರ ಇಲ್ಲಿ ಚಾಕೋ ಚಿಪ್ಸ್ ಅಂತ ಸಿಗುತ್ತೆ, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ನಂತರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಇದು ಸ್ವೀಟು, ಸೊ ಅದನ್ನು ತಂದು ಇದ್ರ ಚಿಲ್ಡಾಗಿರುತ್ತೆ, ಅದನ್ನು ಒಂದು ಲೇಯರ್ ಹಾಕ್ಕೊಂಡೆ. ನಂತರ ಫ್ರೂಟ್ಸ್ ಹಾಕ್ಕೋಬೇಕು, ಆ್ಯಪಲ್ಲು, ಬನಾನಾ, ಆಮೇಲೆ ಮ್ಯಾಂಗೋ, ಆನಂತರ ಚಾಕೋ ಚಿಪ್ಸ್ ಹಾಕ್ಕೊಂಡಿದ್ದೀನಿ. ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಲೇಯರ್ ಸ್ವೀಟ್ ಹಾಕಿ ನಂತರ 1 ಟೀ ಸ್ಪೂನಷ್ಟು ಅಥವಾ 2 ಟೀ ಸ್ಪೂನಷ್ಟು ಈ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದರ ಮೇಲೆ ಫ್ರೂಟ್ಸನ್ನು ಹಾಕ್ಕೊಳ್ಳಿ, ಚಾಕೋ ಚಿಪ್ಸ್ ಹಾಕ್ಕೊಳ್ಳಿ ಮೇಲೆ. ನಂತರ ಟೂಟಿ ಫ್ರೂಟಿ ನಿಮಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಆ ಹಣ್ಣನ್ನು ಹಾಕ್ಕೋಬೋದು. ಈಗ ಲಾಸ್ಟಲ್ಲಿ 1 ಸ್ಪೂನಷ್ಟು ಇಲ್ಲಿ ಹನಿ ಹಾಕ್ಕೊಂಡಿದ್ದೀನಿ. ಇದು ಹನಿ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಶೀತ, ಗಂಟಲು ಕೆರೆತ ಅದು ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಯಾವ ಗಡ್ಬಡ್ ಐಸ್ ಕ್ರೀಮ್ಗಿಂತ ಏನೂ ಕಮ್ಮಿ ಇಲ್ಲ, ಏನಂತೀರಾ? ಸೊ ಈ ಥರ ಮಾಡಿಕೊಂಡು ನಾನು ನೋಡಿ ಇದು ಮಿನಿ ಗಡ್ಬಡ್ ಅಂತ ಈ ರೀತಿ ಮಾಡಿದ್ದೀನಿ. ಮಕ್ಕಳಿಗೆ ದೊಡ್ಡ ಕಪ್ ಕೊಟ್ಟರೆ ನಾನು ಈ ಥರ ಮಿನಿ ಗಡ್ಬಡ್ ಮಾಡಿ ನಾವು ತಿಂತೀವಿ ದೊಡ್ಡವರು. ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿಕೊಟ್ರೆ ಆರೋಗ್ಯಕರವಾಗಿ ಮನೆಯಲ್ಲೇ ಈ ರೀತಿ ಸ್ವೀಟ್ ಏನಾದರೂ ತಿನ್ಬೇಕು ಅನಿಸಿದರೆ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿದರೆ ಈ ಸಮ್ಮರಲ್ಲಿ ನೀವು ಈ ರೀತಿಯಾಗಿ ಮಾಡಿ ತಿನ್ನಿ ಆರೋಗ್ಯಕರವಾಗಿ ಅಂತ ಹೇಳ್ತಾ, ಇಲ್ಲಿ ಸಕ್ಕರೆ ಕೂಡ ನಾನು ಯೂಸ್ ಮಾಡಿಲ್ಲ, ನೀವು ನೋಡಿರ್ಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.